ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸುಮಂತ್ ಸಾವಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಒಂದು ಕಡೆಯ ನೋವಿನ ಸಂಗತಿ. ಆದರೆ ಇನ್ನೊಂದು ಕಡೆ ಈ ಕೇಸ್ ಎಲ್ಲಿಗೆ ಬಂತು ಅನ್ನೋದು ಒಂದಿಷ್ಟು ಪ್ರಶ್ನೆ, ಗೊಂದಲ ಇಂಥದ್ದೆಲ್ಲವೂ ಕೂಡ ಕಾಡ್ತಾ ಇದೆ. ಜನವರಿ 14 ಬೆಳಗಿನ ಜಾವ 5 ಗಂಟೆಯ ಆಸುಪಾಸಿನಲ್ಲಿ ಒಂದು ಪೂಜೆಗೆ ಅಂದರೆ ಧನುರ್ ಪೂಜೆಗೆ ಹೊರಟಿರ್ತಕ್ಕಂತಹ ಮಗು ಕೊನೆಗೆ ಸಾವಾಗಿ ಒಂದು ಬಾವಿಯಲ್ಲಿ ಪತ್ತೆ ಆಗಿಬಿಡ್ತಾನೆ. ಸೊ ಈ ಕುರಿತಾಗಿ ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಕಾಡ್ತಾ ಇತ್ತು. ಇನ್ನು ಪೊಲೀಸ್ ತನಿಖೆಯ ಪ್ರಕಾರ ಎಲ್ಲಿಗೆ ಬಂತು, ಯಾವ ಹಂತದಲ್ಲಿದೆ ಎಂಬ ಮಾಹಿತಿ ನಿಮಗೆ ಈಗಾಗಲೇ ಒಂದಿಷ್ಟು ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ಬೋದು, ಗೊತ್ತಾಗ್ತಾ ಇರ್ಬೋದು ಅಂತ ಭಾವಿಸ್ತೀನಿ. ಜೊತೆಗೆ ಈ ಸುಮಂತ್ ಕೇಸ್ ಕುರಿತಾಗಿ ಈಗ ಒಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಕಾಡ್ತಾ ಇದ್ದಾವೆ. ಈಗ ಕೇಸ್ ಎಲ್ಲಿಗೆ ಬಂತು, ಯಾವ ಹಂತದಲ್ಲಿದೆ, ಏನೇನೆಲ್ಲ ಆಗ್ತಾ ಇದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಸುಮಂತ್ ವಿಚಾರಕ್ಕೆ ಬಂದು ಬಿಡೋಣ. ಸುಮಂತ್ ವಿಚಾರಕ್ಕೆ ಬರುವಂತಹ ಪೂರ್ವದಲ್ಲಿ ಇದೀಗ ಸುಮಂತ್ ಸ್ನೇಹಿತರಿಂದ ಒಂದಿಷ್ಟು ಸ್ಫೋಟಕ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದೇನಪ್ಪ ಅಂತ ಗಮನಿಸೋದಾದರೆ, ಸುಮಂತ್ನ ಸ್ನೇಹಿತರಾಗಿರ್ತಕ್ಕಂಥ 3 ಜನ ಸ್ನೇಹಿತರೇನಿದ್ದಾರೆ, ಆ ಒಂದು ಮಕ್ಕಳ ಹೆಸರನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬದಲಾಗಿ ಮಕ್ಕಳು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಸುಮಂತನ ಕೊಲೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ನಮ್ಮನ್ನು ಕೊಲೆ ಮಾಡಬಹುದು ಎಂಬ ಭಯ ನಮಗಿದೆ. ಈ ರೀತಿಯಾದಂಥ ಹೇಳಿಕೆಗಳನ್ನು ಇದೀಗ ಆ ಮಕ್ಕಳುಗಳು ಒಂದು ಡಿಜಿಟಲ್ ವಾಹಿನಿಯಲ್ಲಿ ಕೂಡ ಹೇಳಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸೊ ಈ ರೀತಿಯಾದಂಥ ಪ್ರಶ್ನೆ, ಈ ರೀತಿಯಾದಂಥ ಮನಸ್ಥಿತಿ ಮತ್ತು ಈ ರೀತಿಯಾದಂಥ ಯೋಚನೆ ಆ ಮಕ್ಕಳಲ್ಲಿ ಹೇಗೆ ಬಂತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸುಮಂತ್ ಸಾವಿನ ಬಳಿಕ ಆ ಮಕ್ಕಳಿಗೂ ಕೂಡ ಒಂದಿಷ್ಟು ಭಯ ಅಂಥದ್ದು ಏನಾದರೂ ಕಾಣಿಸ್ಕೊಳ್ತಾ ಇತ್ತೋ ಗೊತ್ತಿಲ್ಲ. ಆದರೆ ಈಗ ಮುಂದುವರೆದು ಆ ಮಕ್ಕಳು ಹೇಳ್ತಾ ಇರುವಂತಹದ್ದು, ನಮಗೂ ಕೂಡ ಸಾವಿನ ಭಯ ಇದೆ ಎಂಬುದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆ ಒಂದು ಮಕ್ಕಳಿಗೂ ಕೂಡ ಸೆಕ್ಯೂರಿಟಿಯನ್ನು ಕೊಡಬೇಕಾಗುತ್ತೆ. ಆ ಮಕ್ಕಳಿಗೆ ವಿಶೇಷವಾದಂಥ ಸೆಕ್ಯೂರಿಟಿಯನ್ನು ಈಗ ಪೊಲೀಸ್ ಇಲಾಖೆ ನೀಡಬೇಕಾಗಿದೆ. ಯಾಕೆಂತಂದರೆ ಆ ಮಕ್ಕಳು ಕೂಡ ತುಂಬ ಭಯಭೀತರಾಗಿ ಹೇಳ್ತಾ ಇರುವಂಥದ್ದು, ನಮಗೆ ಭಯ ಇದೆ, ಆ ಸುಮಂತರನ್ನು ಕೊಂದಿರುವಂಥ ವ್ಯಕ್ತಿ ಯಾರು ಅಂತ ನಮಗೂ ಕೂಡ ಗೊತ್ತಿಲ್ಲ. ಸೊ ಒಂದು ವೇಳೆ ನಾವು ಯಾರ್ದಾದ್ರೂ ಭಯಪಟ್ಟು ಇನ್ಯಾರ್ದೋ ಹೆಸರು ಹೇಳ್ಬಿಡ್ತೀವಿ ಅಂತ ಅಂದ್ಕೊಂಡು ಅವರು ನಮ್ಮನ್ನು ಕೂಡ ಕೊಲ್ಲಬಹುದು. ಈ ರೀತಿಯಾದಂಥ ಹೇಳಿಕೆಗಳನ್ನು ಸುಮಂತ್ ಸ್ನೇಹಿತರು ಕೂಡ ಕೊಡ್ತಾ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಏನು ಮಾಡುತ್ತೋ ಎಂಬುದನ್ನು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ವಿಶೇಷವಾಗಿ ಪೊಲೀಸ್ ಇಲಾಖೆ ಈ ಒಂದು ಮಕ್ಕಳಿಗೆ ಸೆಕ್ಯೂರಿಟಿಯನ್ನು ಕೊಡಲೇಬೇಕಾಗುತ್ತಾ. ಸೊ ಕೊಡುತ್ತಾ ಕೊಡೋದಿಲ್ವಾ ಗೊತ್ತಿಲ್ಲ, ಮುಂದಿನ ಹಂತದಲ್ಲಿ ಏನಾಗಬಹುದು ಗೊತ್ತಿಲ್ಲ, ಅದ್ಯಾವುದು ಕೂಡ. ಸೊ ಇನ್ನು ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಣ್ಣ ಆಗಿರ್ತಕ್ಕಂಥ ಸುದರ್ಶನ್ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಇನ್ನು ಸುದರ್ಶನ್ನೇ ಕೊಲೆ ಮಾಡಿಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ರೀತಿಯಾದಂಥ ಸದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೂಡ್ತಾ ಇತ್ತು. ಇದಕ್ಕೆ ಬೇರೆ ರೀತಿಯಾದಂಥ ಊಹಾಪೋಹ, ಅಂತ್ಯಕಂತ್ಯಗಳನ್ನು ಕೂಡ ಕಟ್ಟಲಾಗಿತ್ತು, ಬೇರೆ ಬೇರೆ ರೀತಿಯಾದಂಥ ಬಲೆಗಳನ್ನು ಎಣೆಯಲಾಗಿತ್ತು. ಸೊ ಇದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಸುದರ್ಶನ್ ಕೂಡ ಮುಂದುವರೆದು ಯಾರು ಆ ರೀತಿಯಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೋ, ಆ ರೀತಿಯಾಗಿ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೋ ಅವರ ವಿರುದ್ಧವಾಗಿ ಪೊಲೀಸ್ ಇಲಾಖೆಗೆ ದೂರು ಕೂಡ ನೀಡಿದರು. ಪೊಲೀಸ್ ಇಲಾಖೆಯ ದೂರಿನ ಅನ್ವಯ ಆ ವ್ಯಕ್ತಿಯ ವಿಚಾರಣೆ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ, ಮತ್ತು ಆ ವ್ಯಕ್ತಿಯನ್ನು ಬಂಧನವೂ ಕೂಡ ಇದುವರೆಗೂ ಮಾಡಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಈ ರೀತಿಯಾದಂಥ ಒಂದಿಷ್ಟು ಬೆಳವಣಿಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು. ಇನ್ನು ಸುಮಂತ್ ಕೇಸಿನಲ್ಲಿ ಅನೇಕ ರೀತಿಯಾದಂತಹ ಒಂದಿಷ್ಟು ಅನುಮಾನಗಳು ಕೂಡ ಸದ್ದು ಮಾಡಿದ್ವು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲೂ ಕೂಡ ನೀವೆಲ್ಲರೂ ಕೂಡ ಗಮನಿಸಿದ್ರಿ, ಅನೈತಿಕ ಚಟುವಟಿಕೆ ವಿಚಾರ. ಅನೈತಿಕ ಚಟುವಟಿಕೆ ಏನಾದರೂ ಆ ಸುಮಂತ್ ಹೋಗುವಂತಹ ದಾರಿಯಲ್ಲಿ ಆ ಒಂದು ಸೆಡ್ ಏನಿತ್ತೋ, ಅಥವಾ ಬಾವಿ ಪಕ್ಕದಲ್ಲಿ ಆ ಒಂದು ಮೋಟಾರ್ ಇಡುವಂತಹ ಸೆಡ್ ಏನಿತ್ತೋ, ಆ ಸೆಡ್ಡಿನಲ್ಲಿ ಏನಾದರೂ ನಡೀತಿರಬಹುದು. ಅದನ್ನು ಗಮನಿಸಿರ್ತಕ್ಕಂಥ ಸುಮಂತ್ ನಮ್ಮ ವಿಚಾರವನ್ನು ಬೇರೆ ಯಾರಿಗೋ ಹೇಳಿಬಿಡಬಹುದು ಅನ್ನೋ ಕಾರಣಕ್ಕೆ ಸುಮಂತನ ಮೇಲೆ ಹಲ್ಲೆ ಮಾಡಿ ಬಾವಿಗೆ ಎಸೆದಿದ್ದಾರೆ ಅನ್ನೋ ರೀತಿಯಾಗಿ ಕೂಡ ಒಂದಿಷ್ಟು ವದಂತಿಗಳು, ಒಂದಿಷ್ಟು ಅನುಮಾನಗಳು ಮತ್ತು ಊಹಾಪೋಹ, ಅಂತ್ಯಕಂತ್ಯಗಳು ಕೂಡ ಕೇಳಿ ಬರ್ತಾ ಇದ್ವು. ಇದನ್ನು ಹೊರತುಪಡಿಸಿ ಮತ್ತೆ ಕಳ್ಳತನಕ್ಕೆ ಯಾರಾದರೂ ಆ ಸಂದರ್ಭದಲ್ಲಿ ಬಂದಿರಬಹುದಾ, ಅಡಿಕೆ ಕಳ್ಳತನ ಮಾಡೋದಕ್ಕೆ ಬಂದಂಥ ವ್ಯಕ್ತಿ ಅಥವಾ ಅಡಿಕೆ ಕಳ್ಳತನ ಮಾಡಬೇಕು ಅಂತ ಬಂದಿರುವಂಥ ವ್ಯಕ್ತಿಯನ್ನು ಸುಮಂತ್ ಗಮನಿಸಿ ಸುಮಂತ್ ಏನಾದರೂ ಬೇರೆಯವರ ಮುಂದೆ ಹೇಳಿಬಿಡ್ತಾನೆ, ನಮ್ಮ ಬಣ್ಣ ಬಯಲಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಕಳ್ಳನೇ ಆ ಒಂದು ವ್ಯಕ್ತಿಯನ್ನು ಕೊಲೆ ಮಾಡಿ ಅಲ್ಲಿ ಬಿಸಾಕಿಬಿಟ್ನ ಅನ್ನೋ ರೀತಿಯಲ್ಲಿಯೂ ಕೂಡ ಒಂದಿಷ್ಟು ಕೇಳಿ ಬರ್ತಾ ಇತ್ತು. ಅದನ್ನು ಹೊರತುಪಡಿಸಿ ಇನ್ನು ಮುಂದುವರೆದು ಸೈಕೋ ಏನಾದರೂ ಬಂದಿದ್ನ, ಸೈಕೋ ಈ ರೀತಿಯಾಗಿ ಮಾಡಿಬಿಟ್ನ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದ್ದು ಮಾಡ್ತಾ ಇತ್ತು. ಒಂದು ಕಡೆ ಸೈಕೋ ಏನಾದರೂ ಈ ರೀತಿಯಾಗಿ ಮಾಡಿಬಿಟ್ಟಿದ್ರೆ ಅವನನ್ನು ಬಾವಿಗೆ ಹಾಕುವಂಥ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ, ಮತ್ತು ಸಾಕ್ಷಿಗಳನ್ನು ನಾಶ ಮಾಡುವಂತಹ ಯಾವುದೇ ರೀತಿಯಾದಂತಹ ಗುಣಗಳು ಆ ವ್ಯಕ್ತಿಗಳಲ್ಲಿ ಇರೋದಿಲ್ಲ.
ಸೈಕೋ ಅಂದ ಮೇಲೆ ಅವರ ತಲೆ ಸರಿಯಾಗಿರೋದಿಲ್ಲ, ಅಲ್ಲೇ ಮಾಡಿರಬಹುದು ಅಥವಾ ಅಲ್ಲೇ ಮಾಡಿರೋಂಥ ವ್ಯಕ್ತಿ ಅಲ್ಲೇ ಬಿಟ್ಟಾಕಿ ಹೋಗಿಬಿಡ್ತಾನೆ. ಅದನ್ನು ಹೊರತುಪಡಿಸಿ ಸುಮಂತ್ರನ್ನ ಎಳೆದು ಬಾವಿಗೆ ಹಾಕುವಂಥದ್ದು, ಸಾಕ್ಷಿನಾಶ ಮಾಡುವಂಥದ್ದು ಇಂಥದ್ಯಾವುದು ಕೂಡ ಆಗ್ತಾ ಇರಲಿಲ್ಲ. ಇಲ್ಲಿ ಸೈಕೋ ಪಾತ್ರ ಜೀರೋ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಇನ್ನು ಇದೆಲ್ಲವನ್ನು ಕೂಡ ಮುಂದುವರೆದು ಅಥವಾ ಒಂದು ಹೆಜ್ಜೆ ಮುಂದೆ ಹೋಗಿ ಮನೆಯವರ ಮೇಲೆ ಆರೋಪ ಕೇಳಿ ಬರ್ತಾ ಇತ್ತು. ನಾನು ಆರಂಭದಲ್ಲೂ ಕೂಡ ವಿಶ್ಲೇಷಣೆ ಮಾಡಿದೆ. ಸುದರ್ಶನ್ ಮೇಲೆಯೂ ಕೂಡ, ಅಂದರೆ ಸುಮಂತ್ ಅಣ್ಣ ಸುದರ್ಶನ್, ಅದೇ ರೀತಿಯಾಗಿ ಅವರ ತಂದೆ, ತಾಯಿ, ಮಾವ ಇಂಥವರೆಲ್ಲರ ಮೇಲೂ ಕೂಡ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂದರೆ ಒಟ್ಟಾರೆ ಕುಟುಂಬದವರೇ ಯಾರೋ ಮಾಡಿರಬಹುದು ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇತ್ತು. ಈಗ ಈ ಕೇಸ್ ತುಂಬಾ ಸೈಲೆಂಟ್ ಆಗಿಬಿಟ್ಟದೆ. ಇನ್ನೇನು 4-5 ದಿನಗಳು ಕಳೆದ್ರೆ ಸುಮಂತ್ ಸಾವಾಗಿ 1 ತಿಂಗಳು ಆಗಿಬಿಡುತ್ತೆ. ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಆರೋಪಿಯ ಬಂಧನವಾಗಲಿ ಅಥವಾ ಆರೋಪಿಯ ಮೇಲೆ ಅಥವಾ ಯಾವುದೇ ಒಂದು ವ್ಯಕ್ತಿಯ ಮೇಲೆ ಅನುಮಾನಗಳು ಕೂಡ ಬರೋದಾಗಲಿ ಯಾವುದೂ ಕೂಡ ಆಗಿಲ್ಲ. ಸೊ ಈತ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ಮೊನ್ನೆ ಅಷ್ಟೇ ಅಧಿಕೃತವಾಗಿ ಪೊಲೀಸರು ಹೇಳಿರುವ ಪ್ರಕಾರ ಇದುವರೆಗೂ ಕೂಡ FSL ವರದಿ ಬಂದಿಲ್ವಂತೆ. ಸೊ ನಮ್ಮ ವ್ಯವಸ್ಥೆಗಳು ಹೇಗಿದ್ದಾವೆ ಎಂಬುದನ್ನು ನಾವು ಗಮನಿಸಬೇಕು. ಎಷ್ಟು ವೇಗವಾಗಿ ಕೆಲಸಗಳಾಗ್ತವೆ, ಎಷ್ಟು ವೇಗವಾಗಿ ಕೆಲಸವನ್ನು ಮಾಡ್ತಾರೆ, ಇದೆಲ್ಲವೂ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಈಗಾಗಲೇ 20 ದಿನಗಳು ಕಳೆದು ಹೋಗಿಬಿಟ್ಟಿದ್ದಾವೆ. FSL ವರದಿ ಬಂದಿಲ್ಲ ಅಂತಂದರೆ ಇದೆಂತಹ ವ್ಯವಸ್ಥೆ ಎನ್ನುವುದನ್ನು ನಾವೇ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸುಮಂತ್ ಸಾವಿನಲ್ಲಿ ಯಾರ ಕೈವಾಡ ಇದೆ ಎಂಬುದೇ ಒಂದು ನಿಗೂಢವಾಗಿರ್ತಕ್ಕಂಥದ್ದು. ಇದನ್ನು ನಾವು ಸಹಜವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದು FSL ವರದಿ ಬರೋದಕ್ಕೂ ಕೂಡ ತಿಂಗಳಾನುಗಂಟಲೆ ಕಾಯಬೇಕು ಅನ್ನೋ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಅಂತಂದರೆ, ಒಂದು ಅಮಾಯಕ ಮಗುವಿನ ಸಾವಿಗೆ ಅಥವಾ ಮೇಲ್ನೋಟಕ್ಕೆ ಸಾಕ್ಷಿಗಳೇ ಇದುವರೆಗೂ ಕಾಣದಂತಹ ಒಂದು ಸಾವಿಗೆ ನ್ಯಾಯ ಹೇಗೆ ಸಿಗೋದಕ್ಕೆ ಸಾಧ್ಯ? ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ? ಈ ರೀತಿಯಾದಂಥ ಪ್ರಶ್ನೆ ಗೊಂದಲ ಸಹಜವಾಗಿ ಜನರಲ್ಲಿ ಮೂಡೋದಕ್ಕೆ ಪ್ರಾರಂಭಿಸಿಬಿಟ್ಟಿದೆ. ಸೊ ಆರಂಭದ ದಿನದಿಂದಲೂ ಕೂಡ ನಾನು ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ವಿಷಯ ಏನೂ ಇಲ್ಲ ಅಂದರೂ ಕೂಡ ಸುಮಂತ್ ಸಾವಿನ ಅಥವಾ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದಾಗಿ ಈ ಒಂದು ಕೇಸ್ನ ತನಿಖೆಯನ್ನು ಜೀವಂತವಾಗಿ ಇಟ್ಟುಕೊಂಡು ಬಂದಿದ್ದೆ. ಸತತವಾಗಿ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಧ್ವನಿಯನ್ನು ಎತ್ತಾ ಇದ್ವಿ. ಆ ಒಂದು ಮಗುವಿನ ಸಾವಿಗೆ ಏನು ಕಾರಣ? ಅಮಾಯಕ ಮಗುವನ್ನು ಕೊಂದಿರ್ತಕ್ಕಂಥವ್ರು ಯಾರು? ಕೊಲೆಯನ ಅಥವಾ ಅಸಹಜ ಸಾವ? ಇದಕ್ಕೆ ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಸಮಾಜಕ್ಕೆ ಉತ್ತರವನ್ನು ಕೊಡಬೇಕು, ಕುಟುಂಬಕ್ಕೆ ವರದಿಯನ್ನು ಒಪ್ಪಿಸಬೇಕು ಅಥವಾ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡಿಕೊಂಡು ಬರ್ತಾ ಇದ್ವಿ. ಸೊ ಈ ಒಂದು ಕೇಸ್ ಆ ದಿನದಿಂದನೂ ಕೂಡ ಜೀವಂತವಾಗಿ ಇಟ್ಕೊಂಡು ಬಂದಿರುವ ಕಾರಣದಿಂದಾಗಿಯೇ ಇವತ್ತು ಒಂದು ಹಂತಕ್ಕೆ ಹೋಗಿ ತಲುಪಿಬಿಟ್ಟಿತ್ತು. ಸೊ ಸದನದಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆ ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಗೃಹ ಸಚಿವರು ಕೂಡ ಆ ಒಂದು ಸದನದಲ್ಲೇ ಹೇಳಿಬಿಟ್ಟಿದ್ರು, ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದಿಷ್ಟು ಗಮನಕ್ಕೆ ತರ್ತೀವಿ, ಈ ತನಿಖೆಯನ್ನು ಚುರುಕು ಮಾಡಿಸ್ತೀವಿ, ಆ ಒಂದು ಮಗುವಿನ ಸಾವಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಬಿಟ್ಟಿದ್ರು. ಇದರ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆ ಆದ ಬಳಿಕ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಇದುವರೆಗೂ ಕಾಣಿಸ್ತಾ ಇಲ್ಲ. ಪತ್ರಿಕಾ ಪ್ರಕಟಣೆಯಲ್ಲಿ ಅಧಿಕಾರಿಗಳು ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡು ಬಿಟ್ಟಿದ್ರು. ಯಾರು ಊಹಾಪೋಹಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಸುಮಂತ್ ಸಾವಿಗೆ ಆದಷ್ಟು ಬೇಗ ನ್ಯಾಯವನ್ನು ಕೊಡ್ತೀವಿ, ಈ ರೀತಿಯಾದಂಥ ಒಂದು ಭರವಸೆಯನ್ನು ಪೊಲೀಸ್ ಇಲಾಖೆ ನೀಡಿಬಿಟ್ಟಿತ್ತು. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ಯಾವುದೇ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇಲ್ಲ. ಪದೇ ಪದೇ ಅದೇ ಸುತ್ತದಲ್ಲಿ ಸುತ್ತಾ ಇದೆ. ಸೊ ವಿಶೇಷವಾಗಿ 4 ತಂಡವನ್ನು ರಚನೆ ಮಾಡಿದ್ದಾಗಿದೆ. ಈಗಾಗಲೇ ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಳ್ತಾರೆ. ಸೊ FSL ವರದಿಯೂ ಕೂಡ ಲಭ್ಯವಾಗಿಲ್ಲ ಅನ್ನೋ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಸೊ ಇಂತಹದ್ದೊಂದು ಬೆಳವಣಿಗೆ ಈ ಸದ್ಯದಲ್ಲಿ ಇರುವ ಕಾರಣದಿಂದಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗುತ್ತಾ? ಸುಮಂತ್ನ ಸ್ನೇಹಿತರು ಯಾರಾದರೂ ಕೊಲೆ ಮಾಡ್ತಾರಾ? ಸುದರ್ಶನ್ ಮೇಲೆ ಅನುಮಾನಗಳು ನಿಜವಾಗಿ ಬಿಡ್ತಾವ ಅಥವಾ ಕುಟುಂಬದ ಮೇಲೆ ಪಟ್ಟಿರ್ತಕ್ಕಂಥ ಅನುಮಾನ ಸತ್ಯವಾಗಿ ಬಿಡುತ್ತಾ? ಅಥವಾ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಾದಂಥ ಒಂದು ಆರೋಪಿಗಳು ಪತ್ತೆ ಆಗದ ಹಿನ್ನೆಲೆಯಲ್ಲಿ ಈ ಒಂದು ಕೇಸನ್ನು ರಿಪೋರ್ಟ್ ಮಾಡಿ ಬಿಸಾಕಿ ಬಿಡ್ತಾರಾ? ಅಥವಾ ಮನೆಯವರ ತಲೆಗೆ ಕಟ್ಟಿ ಬಿಡ್ತಾರಾ? ಇಂತಹ ಪ್ರಶ್ನೆ, ಗೊಂದಲ, ಊಹಾಪೋಹ, ಅಂತೆಕಂತೆ ಎಲ್ಲವೂ ಕೂಡ ಸದ್ಯದಲ್ಲಿ ಸದ್ದು ಮಾಡ್ತಾ ಇರುವಂತಹದ್ದು. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ. ಸುಮಂತ್ನನ್ನು ಕೊಂದಿರುವಂಥವರು ಅಥವಾ ಸುಮಂತ್ನ ಸಾವು ಅಸಹಜ ಸಾವ ಯಾವುದು ಏನು ಎಂಬುದು ಖಚಿತವಾಗಬೇಕಂದ್ರೆ ಪೊಲೀಸ್ ಇಲಾಖೆ ತುಂಬ ಎಚ್ಚರದಿಂದ ಕೆಲಸ ಮಾಡಬೇಕಾಗುತ್ತೆ, ತುಂಬ ಜಾಗೃತಿಯಿಂದ ಕೆಲಸ ಮಾಡಬೇಕಾಗುತ್ತೆ, ತುಂಬ ಅಲರ್ಟ್ ಆಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಆಗಲೇ ಮಾತ್ರ ಸುಮಂತ್ ಸಾವಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅನ್ನೋದು ಮೇಲ್ನೋಟಕ್ಕೆ ಒಂದಿಷ್ಟು ಕಾಣಿಸ್ತಾ ಇರುವಂಥದ್ದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಕ್ಕಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.